ವೆಲ್ಕಮ್ ಟು ಲೈಫ್ ವಿತ್ ನವ್ಯಸರಿ ಜೀವನ ಸಂಚಿಕೆಗಳು. ಸೊ ಇವತ್ತಿನ ದಿನಾನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಡೈಲಿ ವೀಡಿಯೋಸು ಹಾಕಲಿಕ್ಕೆ ಕಷ್ಟ. ಸೊ ಆಫೀಸಲ್ಲಿ ವರ್ಕ್ ಲೋಡು, ಟೆನ್ಷನ್ಸು, ಈ ಕಡೆ ಮನೆ ಕೆಲಸ ಇದರಲ್ಲಿ. ಸೊ 3 days ಒನ್ಸ್ ಎಲ್ಲ 3 ದಿನದ್ದು ಒಂದೇ ಕಂಬೈನ್ ಮಾಡಿ ವೀಡಿಯೋನ ಹಾಕ್ತಾಯಿದ್ದೀನಿ. ಸೊ ನಾವಿವತ್ತು ಶನಿವಾರದ ಬ್ಲಾಗ್ ಆಗಿದೆ ಇದು. ಶನಿವಾರ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಬನಶಂಕರಿ ದೇವಸ್ಥಾನಕ್ಕೆ. ಬನಶಂಕರಿ ದೇವಸ್ಥಾನದಲ್ಲಿ ಅಲ್ಲಿ ರಂಗೋಲಿಗಳು ನನಗೆ ತುಂಬ ಇಂಪ್ರೆಸ್ ಮಾಡಿದ್ವು. ತುಂಬ ಚೆನ್ನಾಗಿತ್ತು ಆ ಮೊದಲು ನಾವು ತುಂಬ ರಂಗೋಲಿಗಳನ್ನೆಲ್ಲ ಮನೆಯಲ್ಲಿ ಹಾಕ್ತಾಯಿದ್ವಿ. ಯಾವಾಗಲೂ ವಾರದ ದಿನ ಎಲ್ಲ ಒಳ್ಳೊಳ್ಳೆ ದೊಡ್ಡ ರಂಗೋಲಿ ಹಾಕ್ತಾಯಿದ್ವಿ. ಬಟ್ ಇವಾಗ ಬಾಗಿಲು ಸರ್ಸೋಕ್ಕೂ ಕೂಡ ಟೈಮ್ ಆಗಲ್ಲ ಮನೆಯಲ್ಲಿ, ಅಷ್ಟು ಬ್ಯುಸಿ ಆಗೋಗ್ಬಿಟ್ಟಿದೆ, ಬ್ಯುಸಿ ಸ್ಕೆಡ್ಯೂಲು. ಹೀಗೆ ಶನಿವಾರ ಭಾನುವಾರನೇ ನಮ್ಮದೆಲ್ಲ ಪರ್ಸ್ನಲ್ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕಾಗೋದು. ಸೊ ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ ಶನಿವಾರ. ಸೊ ಶನಿವಾರ ಬನಶಂಕರಿ ದೇವಸ್ಥಾನದಲ್ಲಿ ಮಧ್ಯಾಹ್ನದಂಗೆ ರೀಚ್ ಆಗ್ತೀನಿ ನಾನು. 12 ಗಂಟೆ ಆ ಥರ ಹೋಗ್ತೀನಿ, ಹಾಗೆಯೇ ಊಟ ಮಾಡಿಕೊಂಡು ಬರ್ಬೋದು ಅಂತ. ಸೊ ದೇವಸ್ಥಾನದಲ್ಲಿ ಊಟ ಮಾಡಿಕೊಂಡು ಹೋಗೋಣ ಅಂತ ಊಟದ ಕ್ಯೂಗೆ ಬಂದ್ವಿ. ಕ್ಯೂ ಕೂಡ ತುಂಬಾ ಕಡಿಮೆ ಇತ್ತು. ಶನಿವಾರ ಆಗಿರೋದ್ರಿಂದ ಮಧ್ಯಾಹ್ನ 12:30 ನಾವು ರೀಚ್ ಆಗಿದ್ದು ಊಟದ ಹಾಲಿಗೆ. ಸೊ ಕಡಿಮೆನೇ ಜನ ಇದ್ದರು, ನಮಗೆ ಬೇಗನೆ ಕ್ಯೂನಲ್ಲಿ ನಿಂತ್ಕೊಳ್ಳೋ ಅಂಥ ವೆಯ್ಟ್ ಮಾಡೋ ಅಂಥ ಏನೋ ಪರಿಸ್ಥಿತಿ ಏನೂ ಬರಲಿಲ್ಲ. ಸೊ ಶುಕ್ರವಾರ ಮತ್ತು ಮಂಗಳವಾರ ಬಂದರೆ ತುಂಬಾ ಜನ ಇರ್ತಾರೆ ಇಲ್ಲಿ. ಸೊ ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಈವ್ನಿಂಗ್ ನಾವು ಬರೋ ಅಷ್ಟೊತ್ತಿಗೆ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆ ಜಿಮ್ಮಿಗೆ ಹೋಗ್ಬೋಣ ಅಂತ, ಜಿಮ್ಮಿಗೆ ಮುಗಿಸ್ಬಿಡೋಣ ವರ್ಕೌಟರ್ಸ್ ಎಲ್ಲ ಅಂತ. ಈ ಜಿಮ್ಮಿಗೂ ಕೂಡ ಸರಿಯಾಗಿ ಬರೋಕ್ಕಾಗ್ತಾ ಇಲ್ಲ. ಸೊ ರಿಜಿಸ್ಟ್ರೇಷನ್ ಮಾತ್ರ 1 year ಸಬ್ಸ್ಕ್ರಿಪ್ಷನ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಡೈಲಿ ಯಾವಾಗಲೂ ವೀಕ್ಲಿ ಮಿಸ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ನನ್ನ ಮಗಂದು ಕ್ರಿಕೆಟ್ ಕೋಚಿಂಗಿಗೆ ಜಾಯ್ನ್ ಆಗಿದ್ದ. ಅಲ್ಲಿಂದ ಅವನನ್ನು ಪಿಕಪ್ ಇತ್ತು. ಸೊ ಅವ್ನು ಪಿಕಪ್ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಮನೆಯಲ್ಲಿ ಮತ್ತು ಎಲ್ಲರಿಗೂ ಸಾಯಂಕಾಲ ಆಲ್ರೆಡಿ 7 ಗಂಟೆ ಆಗಿತ್ತು. ಸ್ವಲ್ಪ ಹಾಲು ಕಾಯಿಸ್ಬಿಟ್ಟು ಕಾಫಿ ಕುಡಿಯೋರಿಗೆ ಕಾಫಿ, ಸ್ವಲ್ಪ ಸಿಂಕಲ್ಲೆಲ್ಲ ಪಾತ್ರೆಗಳೆಲ್ಲ ಬಿದ್ದಿತ್ತು, ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ನೈಟಿಗೆ ಏನು ಡಿನ್ನರ್ ಮಾಡೋದು ಅಂತ ಪ್ರಿಪ್ರೇಷನ್ ಮಾಡೋದು ಅಂತ ಪ್ಲ್ಯಾನ್ ಮಾಡ್ಕೊತ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹಾಲು ಕಾಫಿ ಎಲ್ಲ ಕುಡಿದ್ಬಿಟ್ಟು ನೈಟು ನಾನು ಚಪಾತಿ ಮತ್ತು ಸಾಗು ಇತ್ತು ಬೆಳಗ್ಗೆದೇ, ರೆಡಿ ಮಾಡ್ಕೊಳ್ಳೋಣ ಅಂತ ಚಪಾತಿ ರೆಡಿ ಮಾಡಿಕೊಂಡೆ. ಸೊ ಇಂಥ ಬ್ಯುಸಿ ಲೈಫಲ್ಲಿ ತುಂಬಾ ಕಷ್ಟ ಆಗುತ್ತೆ ಎಲ್ಲ ಮೇಂಟೈನ್ ಮಾಡೋದಕ್ಕೆ. ಆಫೀಸ್ ಕೆಲಸಗಳು, ಟ್ರೈನಿಂಗ್ಗಳು, ಕಲಿಯೋದಂತೂ IT-ನಲ್ಲಿ ಇದ್ದೇ ಇರುತ್ತೆ. ಸೊ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಕಲಿತಾ ಕೋರ್ಸ್ಗಳು ಮಾಡ್ಕೊತಾ ಈ ಕಡೆ ನಮ್ಮ ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ಮಲ್ಕೊಂಡು ನೆಕ್ಸ್ಟ್ ಡೇ ಸಂಡೇ ಪ್ಲ್ಯಾನ್ಗಳು ನಮ್ಮದು ಪರ್ಸ್ನಲ್ ಗ್ರೂಮಿಂಗ್ ಇರುತ್ತೆ. ಸೊ ಹೇರ್ ಕಟ್ಟಿಂಗ್ ಮಾಡಿಸೋಣ ಅಂತ ಒಂದು ಪ್ಲ್ಯಾನ್ ಇತ್ತು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಹೇರ್ ಕಟ್ ಮಾಡಿಸೋಣ ಅಂತ ಬಂದೆ ಪಾರ್ಲರ್ಗೆ. ಸೊ ಹೇರ್ ಕಟ್ ಮಾಡಿಸ್ಕೊಂಡು ಸಂಡೇಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಇರುತ್ತೆ, ಅದು ಮುಗಿಸ್ಬೋದು. ಇದು ನಂದು ನ್ಯೂ ಹೇರ್ ಕಟ್ಟು. ಇದು ಲೇಸರ್ ಕಟ್ ಮಾಡಿಸಿದ್ದೆ ನಾನು, ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಡೈಲಿ ಫಸ್ಟ್ ಒಂಥರ ಆಯಿಲಿ ಮತ್ತು ಹೇರ್ ಫಾಲ್ ಎಲ್ಲ ಜಂಬ ಆಗ್ತಾಯಿತ್ತು. ಸೊ ಅದಾದಮೇಲೆ ಅದ್ರ ನೆಕ್ಸ್ಟು ಮಂಡೇದು ಫುಲ್ ಬ್ಲಾಗ್ ಕಂಪ್ಲೀಟ್ ಮಾಡಲಿಲ್ಲ. ಸಂಡೇ ನಾನು ತುಂಬ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಇದು ನಂದು ಮಂಡೇ ಬ್ಲಾಗು. ಮಂಡೇ ಆಫೀಸಿಗೆ ಬಂದಿರೋದು. ಆಫೀಸು ಕೂಡ ಮಂಡೇ ತುಂಬಾ ಒಂಥರ ಕಷ್ಟ ಅನಿಸ್ತಾ ಇರುತ್ತೆ. ಫಸ್ಟ್ ಡೇ ತುಂಬ ವರ್ಕ್ಲೋಡು ಜಾಸ್ತಿ ಇರುತ್ತೆ. ಫ್ರೈಡೇ ಬರ್ತಾ ನಮ್ಗೆ ಖುಷಿ ಆಗುತ್ತೆ, ಅಯ್ಯೋ ಆರಾಮಾಗಿ ಸ್ಯಾಟರ್ಡೆ ಸಂಡೇ ಟೈಮ್ ಪಾಸ್ ಮಾಡ್ಬೋದಲ್ಲಪ್ಪ, ಆರಾಮಾಗಿರ್ಬೋದು ಅಂತ. ಬಟ್ ಮಂಡೇ ಬಂತು ಅಂದರೆ ಅಪ್ಪ ಆಫೀಸು
ಕೆಲಸಗಳು, ದಿನ ಸ್ಟೇಟಸ್ ಅಪ್ಡೇಟ್ ಮಾಡು, ಇವತ್ತೇನು ಮಾಡು, ದಿನ ಮಾರ್ನಿಂಗು ಈವ್ನಿಂಗು ಸ್ಟೇಟಸ್ ಅಪ್ಡೇಟ್ ಮಾಡ್ತಾನೆ ಇರಬೇಕು. ಎಷ್ಟು ಕೆಲಸ ಮಾಡಿದ್ರೂ ಮುಗಿಯೋದೇ ಇಲ್ಲ. ನಮಗೆ ಟೈಮ್ ಲಿಮಿಟ್ ಅನ್ನೋದೇ ಇಲ್ಲ. ಹೇಳೋದಕ್ಕೆ ಮಾತ್ರ 8 ಅವರ್ಸ್ ವರ್ಕು, 1 ಅವರ್ ಬ್ರೇಕ್ ಅಂತ ಹೇಳ್ತಾರೆ. ಮೋರ್ ದೆನ್ 8 ಅವರ್ಸ್ ನಾವು ವರ್ಕ್ ಮಾಡ್ತಾನೆ ಇರ್ತೀವಿ. ಕುಂತರೂ ನಿಂತರೂ ಆಫೀಸ್ ಕೆಲಸದೇ ಟೈಮ್ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ನಮ್ಮ ಪರ್ಸ್ನಲ್ ಟೈಮ್ ಸ್ಪೇಸೇ ಇರೋದಿಲ್ವೇನೋ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಅದ್ರ ಜೊತೆಯಲ್ಲಿ ಇವಾಗ ಅದು ಎ ಐ ಕೋರ್ಸಸ್ಗಳು ಎಲ್ಲ ಅದನ್ನು ಮಾಡ್ತಾ ಇರೋದ್ರಿಂದ ನಮಗೆ ಟೈಮೇ ಸಿಗೋದಿಲ್ಲ. ಒಂಥರ ಸ್ಟ್ರೆಸ್ಡ್ ಅಂತ ಅನಿಸ್ತಾ ಇರುತ್ತೆ ಬೆಳಗ್ಗೆಯಿಂದ ಸಂಜೆವರೆಗೂ. ಹಾಗೆ ಇದು ನಮ್ಮ ಆಫೀಸ್ ಎಂಟ್ರಿ ಪ್ಲೇಸು. ಆಫೀಸಲ್ಲಿ ಬೇಗ ರೀಚ್ ಆಗೋದ್ರಿಂದ ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ. ಆದರೂ ಅವತ್ತಿನ ಕೆಲಸ ಎಲ್ಲ ಮುಗಿಸ್ಬೇಕಾಗತ್ತೆ. ಆಫೀಸಲ್ಲೇ ಮುಗಿಸ್ಕೊಂಡು ಹೋದರೆ ಸ್ವಲ್ಪ ಅಟ್ಲೀಸ್ಟ್ ಮನೆಯಲ್ಲಿ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನಾನು ಅವತ್ತು ಕ್ಯಾಬ್ ಮಿಸ್ ಮಾಡ್ಕೊಂಡಿದ್ದರಿಂದ ಬಸ್ಸಲ್ಲಿ ಬಂದೆ, BMTC ಬಸ್ಸಲ್ಲಿ. BMTC ಬಸ್ಸಲ್ಲಿ ಬರೋದು ಒಂಥರ ರಿಸ್ಕಿನೇ. ಅರ್ಧ ಗಂಟೆ ಎಕ್ಸ್ಟ್ರಾ ತೊಗೊಳುತ್ತೆ. ಮತ್ತು ಅದನ್ನ ಇಳಿಯೋದು, ಹತ್ತೋದು, ಅದು ಮತ್ತು ವಾಕ್ ಒಂದು ಅರ್ಧ ಕಿಲೋಮೀಟರ್ ವಾಕ್ ಮಾಡಿಕೊಂಡು ಆಫೀಸಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಸೊ ಕ್ಯಾಬಲ್ಲೇ ಬಂತಂದರೆ ಇದು ಇಳಿಯೋದು, ಹತ್ತೋದು, ನಡೆಯೋದು ಎಲ್ಲ ಇರೋದಿಲ್ಲ. 5 ನಿಮಿಷದಲ್ಲಿ ವಾಕ್ ಮಾಡಿಕೊಂಡು ಆಫೀಸ್ ಕ್ಯಾಬ್ ಅಂದರೆ ನಮ್ಮ ಪ್ಲೇಸಿಗೆ ಹೋಗಿ ಕುತ್ಕೊಂಡ್ಬಿಡ್ಬೋದು. ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಬಾಯ್, ಸಿ ಯು. ಎಲ್ಲರೂ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡಿ. ಬಾಯ್ ಒನ್ಸ್ ಅಗೇನ್.